ಯು. ಆಗಿರುತ್ತೆ ಅಲ್ವಾ ಅಂತಂದರೆ ಅಲ್ಲಿ ಲೊಚ್ಚ ಸೈಟ್ ಅಷ್ಟೇ. ಅಯ್ಯೋ ದೇವರೇ ಕೊಡಬೇಕು ಅಂತ ಹೋಗಿ ನಾನೇ ಸರ್ಪ್ರೈಸ್ ಆಗೋದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವಿ ಆರ್ ಹಿಯರ್. ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತು ಪುನಃ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ನನಗೆ ಏನಕ್ಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಆರಾಮಾಗಿದ್ದೀರಾ ಅಲ್ವಾ, ಹುಷಾರಿದ್ದೀರಾ ಅಲ್ವಾ ಅಂತೆಲ್ಲ ತುಂಬಾ ಕೇಳ್ತಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಡೈರೆಕ್ಟಾಗಿ ಕೂಡ ತುಂಬ ಜನ ಕೇಳಿದ್ದಾರೆ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್. ನನ್ನ ಬಗ್ಗೆ ಅಷ್ಟು ಒಂದು ಕೇರ್ನ ತೋರಿಸಿದ್ರಿ. ಆ್ಯಂಡ್ ನಾನಂತೂ ತುಂಬಾ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ನನಗೆ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ನಾನು ವೀಡಿಯೋಸ್ ಕಡೆ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಹೆಲ್ತ್ ಇಂಪಾರ್ಟೆಂಟ್ ಆ್ಯಂಡ್ ನನ್ನೊಳಗಡೆ ಬೆಳೀತಾ ಇರುವಂತಹ ಪುಟ್ಟು ಪ್ರಪಂಚ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಅನ್ನಿಸ್ತು. ಹಾಗಾಗಿ ನಾನು ವೀಡಿಯೋಸ್ ಕಡೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೆಗ್ನೆನ್ಸಿ ಚೆಕ್ ಮಾಡಿದ್ದು, ಹಾಗೆ ಅದ್ರ ಫೀಲಿಂಗ್ಸ್ ಬಗ್ಗೆ ರೀಶೂಟ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟೆ. ಬಟ್ ಅದು ಫನ್ನಾಗಿ ಅಷ್ಟಾಗಲಿಲ್ಲ. ಬಟ್ ಆಯಿತು, ಏನೋ ಒಂದು. ನಾನು ಇದನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ, ಯಾವುದಕ್ಕೂ ಇರಲಿ ನೋಡೋಣ ಅಂತ ಹೇಳ್ಬಿಟ್ಟು. ತುಂಬ ಖುಷಿ ಆಗ್ತಿದೆ, ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಇದು ನಾವು ರೀಶೂಟ್ ಮಾಡ್ತಾ ಇರೋದು. ನಾನು ಇದನ್ನು ಒಂದು ದಿನಕ್ಕೆ ನನಗೆ ಇದು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಒಂದು ಕ್ಷಣ ಬಂದರೂ ಕೂಡ ಮೈಂಡಲ್ಲಿ ನೆಗ್ಲೆಕ್ಟ್ ಮಾಡಿಬಿಟ್ಟು ನನ್ನ ಪಾಡಿಗೆ ನಾನು ಆಮೇಲೆ ನೋಡ್ಕೊಂಡ್ರೆ ಆಯ್ತು ಅಂತ ಆದರು ಅಂತ ಹೇಳ್ಬಿಟ್ಟು ಹೋಗಿ ಚೆಕ್ ಮಾಡೋದಕ್ಕಂತ ಬಂದುಬಿಟ್ಟೆ. ಸೊ ಆ ಟೈಮಲ್ಲಿ ಹೆಂಗೆ ಅನ್ನಿಸ್ತು ಅಂತ ಅಂದರೆ, ನಾನು ಬೆಳಗ್ಗೆ ಒಂದು 5ಇಂದ ಸ್ಟಾರ್ಟ್ ಆಗಿದ್ದು ಎದ್ದೇಳಬೇಕು, ಚೆಕ್ ಮಾಡಬೇಕು ಅಂತ. ಬೇಡ ಇನ್ನು ಒಂದು 2 ಡೇಸ್ ಬಿಟ್ಟು ಚೆಕ್ ಮಾಡೋಣ ಅನ್ನೋ ಥರದ್ದೆಲ್ಲ ಯೋಚನೆ ಬರ್ತಾ ಇತ್ತು. ಆದ್ರೂ ಮನಸ್ಸು ತಡಿಲೇ ಇಲ್ಲ. ಏನೋ ಗೊತ್ತಿಲ್ಲ, ಮಲಗಿದ್ದಲ್ಲೇ ನಾನು ದೇವರೇ ಇವಾಗ ಆಗಿರುತ್ತೆ ಅಲ್ವಾ ಅಂತಂದರೆ ಅಲ್ಲಿ ಲೊಚ್ ಅಂತ ಸೈನ್ ಕೊಡ್ತು. ಅದಂತೂ ಇನ್ನೂ ತುಂಬಾ ಖುಷಿ ಆಯಿತು ನನಗೆ. ಅದ್ರ ಜೊತೆಗೆ ಹಾಗೇ ಎದ್ಬಿಟ್ಟು ಆಚೆ ಬಂದ ತಕ್ಷಣ ನನಗೆ ಕೆಂಬುತ ಅಂದರೆ ತುಂಬಾ ಇಷ್ಟ. ಅದು ಏನೋ ಗೊತ್ತಿಲ್ಲ, ಅದನ್ನು ನೋಡಿದ್ರೆ ನಾನು ತುಂಬಾ ಲಕ್ ಅಂತ ನಾನು ಚಿಕ್ಕದ್ರಿಂದನೂ ಅಂದ್ಕೊತೀನಿ. ಅದು ನೋಡಿದ್ರೇ ಒಂಥರ ನನ್ನ ಮನಸ್ಸು ಫುಲ್ ಬಟರ್ಫ್ಲೈ ಥರ ಅನಿಸುತ್ತೆ. ಅದು ಅಷ್ಟೇ, ಕಡ್ಡಿ ಹಿಡ್ಕೊಂಡು ಹೋಗ್ತಾಯಿತ್ತು. ಅಂದರೆ ಗೂಡು ಕಟ್ಟೋ ಥರದ್ದು ಒಂದಿದು, ಗೂಡು ಕಟ್ಟೋದಕ್ಕೆ ತೊಗೊಂಡು ಹೋಗ್ತಾವಲ್ಲ, ಕಲೆಕ್ಟ್ ಮಾಡಿಕೊಂಡು ಸಣ್ಣ ಪುಟ್ಟ ಕಡ್ಡಿ, ಹುಲ್ಲು ಆ ಥರದ್ದು, ಅದಕ್ಕೆ ಹಚ್ಕೊಂಡು ಹೋಗ್ತಾಯಿತ್ತು. ಅದು ಕೂಡ ನನಗೊಂದು ಒಳ್ಳೆ ಗುಡ್ ಸೈನ್ ಅಂತ ಫೀಲ್ ಆಯಿತು. ಯಾಕಂದರೆ ನಾನು ಇಲ್ಲಿ ಮದುವೆಗೆ ಬಂದಾಗಿಂದ ಒಂದು 3 ಇಯರ್ಸಿಂದ ನೋಡ್ತಿದ್ದೀನಿ ಆ ಬರ್ಡ್ನ. ಯಾವಾಗಲೂ ನಾನು ಆ ಥರ ಗೂಡು ಕಟ್ಟೋದಕ್ಕೆ ಹೋಗೋ ಥರದ್ದು ನೋಡಿರಲಿಲ್ಲ. ಬಟ್ ಅವತ್ತು ನೋಡಿಬಿಟ್ಟು ಅದು ಬೆಳಗ್ಗೆನೇ ಇನ್ನೂ ತುಂಬಾ ಖುಷಿ ಆಗೋಯಿತು. ಏನೋ ಒಂದು ಪಾಸಿಟಿವ್ ಸೈನ್ ಎಲ್ಲ ಕಡೆಯಿಂದ ಬರ್ತಿದೆ ಅನ್ನೋ ಥರ ಫೀಲ್ ಆಯಿತು. ಓಕೆ ಅಂತ ಹೇಳ್ಬಿಟ್ಟು ನಾನು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಚೆಕ್ ಮಾಡ್ತಾ ಇದ್ದೆ. ಹೇಗೆಂದರೆ ಬರ್ತೀರಾ ಈಗ ಬರ್ತೀರಾ? ಏನಿಲ್ಲ, ನಾನು ಈಗ ಹೇಳ್ತೀನಿ ಅಷ್ಟೇ. ಹಿಂದಿಂದ ಬಂದ್ಬಿಟ್ಟು ನಾನು ಹಿಂದೆ ತಿರುಗ್ತೀನಿ ಅಷ್ಟೇ. ಜಸ್ಟ್ ನೀನು ಹಿಂದೆ ಲಾಸ್ಟ್ ಟೈಮ್ ಹೆಂಗಾಗಿತ್ತು ಹಂಗೇನೆ ಅಷ್ಟೇ. ಎಲ್ಲ ಆರ್ಟಿಫಿಷಿಯಲ್ ಆಗಿ ಬಿಡೋದು, ನ್ಯಾಚುರಲ್ ಆಗಿ ಬೆರೀತಾರೆ. ನಗು ಬರಲ್ವಾ? ಫೇಕ್ ಅಲ್ಲ ಮಚ್ಚ, ಇದೊಂಚೂರು ರೀಶೂಟ್ ಅಷ್ಟೇ. ಅಯ್ಯೋ ದೇವ್ರೆ, ಲಾಸ್ಟ್ ಟೈಮ್ ನಾನು ಚೆಕ್ ಮಾಡುವಾಗ ಹೆಂಗ್ ಬಂದ್ರಿ ಹಿಂದೆಯಿಂದ, ಜಸ್ಟ್ ಅಷ್ಟೇನೆ. ಬಂದ ತಕ್ಷಣ ನಂಗೆ ಈ ಕಡೆ ತಿರ್ಗಕ್ ಕೊಡ್ಲಿಲ್ಲ ಅಲ್ಲ, ಹಗ್ ಮಾಡ್ಬಿಟ್ರಿ ಅಲ್ಲ, ಸೊ ಸೇಮ್ ಅಷ್ಟೇ. ಕಮ್ ಅಷ್ಟೊಂದು ಎಕ್ಸ್ಪ್ರೆಷನ್ ಬೇಡ, ಅದು ನಾರ್ಮಲ್ ಆಗಿತ್ತು ತಾನು. ಹೆಂಗಿತ್ತು ಕಣ್ಬಿಟ್ಕೊಂಡು ಹೆಂಗಿತ್ತು ಅವಾಗ, ಸುಮ್ಮನೆ ಥ್ಯಾಂಕ್ ಯು ಅಂದ್ಕೊಂಡು ಹಿಂಗೆ ಹಗ್ ಮಾಡಿದ್ರಿ ಅಲ್ಲ, ಹಂಗೆ ಅಷ್ಟೇ. ಜಸ್ಟ್ ನಾನು ಹಿಂಗೆ ತಿರ್ತೀನಿ, ಓಕೆ, ಹಿಂಗೆ ತಿರುಗ್ತೀನಿ, ಹಿಂಗೆ ಅಂತ ಹಗ್ ಮಾಡೋದು. ಈಗ ನೀನು ಥ್ಯಾಂಕ್ ಯು ಅಂತ ನನ್ನ ಕೈ ಹಿಡ್ಕೊಂಡು ಎಳ್ಕೋಬೇಕು. ಅಯ್ಯೋ ರಾಮ, ಬಂದಿದ್ದೀನಾ ಈಗ ಹೇಳ್ಬೇಕು ಥ್ಯಾಂಕ್ ಯು.
ಬಂದು ನೋಡ್ತೀನಿ. ಮೊದಲು ನಂದಲ್ಲಿ ಒಂದು ಇಟ್ಕೋತೀನಿ. ಪ್ಯಾಕೆಟ್ ಕಟ್ ಮಾಡ್ಕೊ, ನೀನೇ ಮಾಡ್ಕೊ. ಅಯ್ಯೋ ರಾಮ. ಓಕೆ ಬಾಯ್, ಟಾಟಾ. ನಿಮ್ಮನ್ನೆಲ್ಲ ಕರ್ಕೊಂಡು ನಾವು ಆ್ಯಕ್ಟಿಂಗ್ ಮಾಡ್ಸೋಕ್ಕಾಗಲ್ಲ. ನಮಗೂ ಅಷ್ಟೊಂದು ಆ್ಯಕ್ಟಿಂಗ್ ಬರಲ್ಲ. ಆ್ಯಂಡ್ ಇಟ್ಸ್ ಪಾಸಿಟಿವ್. ರೀಶೂಟ್ ಮಾಡೋದಂತೂ ನಿಜವಾಗ್ಲೂ ತಲೆನೋವು. ಅವತ್ತು ಅನಿಸ್ತು ಎಸ್ ನಾನು ವಿಡಿಯೋ ಇಟ್ಕೊಂಡ್ಬಿಡ್ಬೇಕು ಅಂತ. ಬಟ್ ಅಯ್ಯೋ ಫರ್ದರ್ ನಾನು ಮಂಜುಗೆ ಆಮೇಲೆ ಸರ್ಪ್ರೈಸ್ ಕೊಡೋದಲ್ವ, ಎಲ್ಲ ಅವ್ರು ಮಲಗಿದಾಗ ಹೋಗಿ ತೋರಿಸೋಣ, ಇಲ್ಲಾಂದರೆ ಏನಾದರೂ ಕ್ಯಾಂಡಲ್ ಲೈಟ್ ಡಿನ್ನರ್ನ ರೆಡಿ ಮಾಡಿಬಿಟ್ಟು ಆಮೇಲೆ ಓಕೆ ಸರ್ಪ್ರೈಸ್ ಕೊಡೋಣ ಅನ್ನೋ ಥರದ್ದು ಯೋಚನೆ ಮೈಂಡಲ್ಲಿ ಬರ್ತಾಯಿತ್ತು. ಪಾಸಿಟಿವ್ ಬಂದುಬಿಟ್ರೆ ಈ ಥರ ಎಲ್ಲ ಮಾಡೋಣ ಅಂತ. ಬಟ್ ಅವ್ರು ಸಡನ್ನಾಗಿ ಹಿಂದೆಯಿಂದ ಬಂದು ಅವರೇ ಫಸ್ಟ್ ನೋಡಿದ್ರು. ಆ್ಯಕ್ಚುಲಿ ನಾನು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೋಗಿ ನಾನೇ ಸರ್ಪ್ರೈಸ್ ಆಗೋದೆ ಹೇಳಬೇಕಂದ್ರೆ. ನಾನು ಸ್ಯಾಂಪಲ್ಸ್ನ ಹಾಕಿದ್ದೆ, ಒನ್ ಟಿಕ್ ಆಗಿದ್ದನ್ನ ನೋಡಿದ್ನೆ, ಬಟ್ ಸೆಕೆಂಡ್ ಟಿಕ್ ಆಗಿರೋದು ನಾನು ನೋಡೇ ಇರಲಿಲ್ಲ. ಹಿಂದೆ ಏನೋ ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ತಿರುಗಿದೆ. ಅದು ತಿರುಗಿದ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮಂಜು ಹಾಗೇ ಹಗ್ ಮಾಡಿಬಿಟ್ರು ನನ್ನ. ಹಾಗಾಗಿ ನನಗೆ ಗೊತ್ತೇ ಆಗಿಲ್ಲ ಅದು ಡಬಲ್ ಟಿಕ್ ಆಗಿದೆ ಅಂತ. ಅವರೇ ಫಸ್ಟ್ ನೋಡಿದ್ದು. ಹಾಗಾಗಿ ಇಷ್ಟೆಲ್ಲ ಸೀನ್ ಆಯಿತು ಅಂತಲೇ ಹೇಳ್ಬೋದು. ಅದು ರೀಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಇಟ್ಸ್ ಓಕೆ. ನೋಡೋಕ್ಕೆ ಆಗಿರಲಿಲ್ಲ ಎಲ್ಲ ಆದಮೇಲೆ, ಬಿಕಾಸ್ ನನಗೆ ನೋಡೇ ಇಲ್ಲ, ನನಗೇನು ಫೀಲ್ ಅಷ್ಟೊಂದು ಗೊತ್ತಾಗ್ತಾರೂ ಇಲ್ಲ. ಅವತ್ತೇನು ಗೊತ್ತಾಗ್ತಿಲ್ಲ ನನಗೆ, ಫುಲ್ ಬ್ಲ್ಯಾಂಕ್ ಆಗಿದೆ ಹೇಳ್ಬೇಕಾದ್ರೆ. ಆವಾಗ ಸುಮ್ಮನೆ ಓಕೆ ಮಂಜುಗೆ ಓಕೆ ಥ್ಯಾಂಕ್ ಗಾಡ್ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡು ನಾನು ಕೂಡ ಕ್ಷಣಕ್ಕೆ ಮಂಜುಗೆ ಸ್ವಲ್ಪ ಎಮೋಷ್ನಲ್ ಆಗಿದ್ದು ನೋಡಿ ನಾನು ಸ್ವಲ್ಪ ಎಮೋಷ್ನಲ್ ಆದೆ. ನನಗೆ ಎಸ್ ಐ ಆಮ್ ಪ್ರೆಗ್ನೆಂಟ್ ಅಂತ ಇದು ಡಬಲ್ ಟಿಕ್ ಆಗಿದೆ. ನೋಡಿದ್ರೂ ಕೂಡ ನನಗೆ ಮತ್ತೆ ಪುನಃ ರಿಯಲೈಸ್ ಮಾಡ್ಕೊಳ್ಳೋದಕ್ಕೆ ಹೌದಾ ಅನ್ನೋ ಥರನೇ ಇತ್ತು ನನಗೆ ಎಕ್ಸ್ಪ್ರೆಷನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೌದಾದಲ್ಲೇ 2-3 ಡೇಸ್ ಕಳೆದೆ. ಅದಾದಮೇಲೆ ಓಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೊರಟ್ವಿ. ಬಟ್ ಇದು ರಿಸಲ್ಟ್ ಬಂದ ಮೇಲೆ ಮಂಜು ಕೇರಿಂಗ್ ಯಾವ ಥರ ಇತ್ತು ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಯಾವ ಹಾಸ್ಪಿಟಲ್ ಕೂಡ ಹೋಗಿದ್ವಿ ಅನ್ನೋದು ಕೂಡ ತೋರಿಸ್ತೀನಿ, ಬನ್ನಿ. ಇದು ನಾವು ತೋರಿಸ್ತಾ ಇರೋಂಥ ಹಾಸ್ಪಿಟಲ್ RIHP ಅಂತ ಹೇಳಿಬಿಟ್ಟು. ನಾನು ಅಕ್ಕನ್ನ ಕೂಡ ಕೇಳಿದ್ದೆ ಯಾವ ಹಾಸ್ಪಿಟಲ್ ತೋರಿಸೋದು ಹೇಳ್ಬಿಟ್ಟು. ಅವರು ಕೂಡ ಇದೇ ಸಜೆಸ್ಟ್ ಮಾಡಿದರು. ಅಷ್ಟರಲ್ಲಿ ಮಂಜು ಕೂಡ ಆಚೆಯಿಂದ ಗೂಗಲ್ ಸರ್ಚ್ ಮಾಡಿಬಿಟ್ಟು ಇದೇ ಬೆಸ್ಟ್ ಅಂತ ಇದೆ, ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಈ ಹಾಸ್ಪಿಟಲ್ಗೆ ಬಂದ್ವಿ. ಅಲ್ಲಿ ತೋರಿಸಿದ ಮೇಲೆ ಒಂದು 15 ಡೇಸ್ ಏನೂ ಕೆಲಸ ಮಾಡಬೇಡಿ, 15 ಡೇಸ್ ಬಿಟ್ಟು ಬನ್ನಿ ಮತ್ತೆ ಪುನಃ ಹಾರ್ಟ್ ಬೀಟ್ ಚೆಕ್ ಮಾಡೋಕ್ಕಿದೆ ಅಂತ ಹೇಳಿದ್ರು. ಅದಾದಮೇಲೆ ಹಾರ್ಟ್ ಬೀಟ್ ಚೆಕ್ ಮಾಡಿ ಆದಮೇಲೆ ಅವರೇ ಹೇಳಿದ್ರು ಓಕೆ ಫೈನ್, ಏನೂ ತೊಂದರೆ ಇಲ್ಲ, ನೀವು ಆರಾಮ್ಸೆ ಮನೆ ಕೆಲಸ ಎಲ್ಲ ಮಾಡ್ಬೋದು, ರೆಸ್ಟ್ ಅಂತ ಮಾಡೋ ಅವಶ್ಯಕತೆ ಏನಿಲ್ಲ. ಫೀಲ್ ವೆರಿ ಹ್ಯಾಪಿ. ಮಾರ್ನಿಂಗ್ ಸಿಕ್ನೆಸ್ಸು, ಸುಸ್ತು ಮತ್ತು ಮೂಡಿ ಥರ. ಇನ್ನೂ ಹೇಳಬೇಕಂತ ಹೇಳಿದ್ರೆ ನನಗೆ ಫೋನ್ ನೋಡಿದ್ರೆ ಆಗ್ತಿರ್ಲಿಲ್ಲ, ನಿಜ ಹೇಳ್ತೀನಿ. ನನಗೊಂದು 3 ಮಂತ್ಸ್ ಮೇಲೂ ಅಷ್ಟೇ ನನಗೆ ಫೋನ್ 5 ಮಿನಿಟ್ಸ್ ಮೇಲೆ ನನಗೆ ಫೋನ್ ಯೂಸ್ ಮಾಡೋದಕ್ಕಾಗ್ತಿರ್ಲಿಲ್ಲ. ಏನೋ ಗೊತ್ತಿಲ್ಲ, ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆಯಿತು ಎಡಿಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀನಿ, ಇರಿಟೇಷನ್ ಅಂದರೆ ಇರಿಟೇಷನ್, ತೆಗೆದು ಫೋನೇ ಎಸ್ಬಿಡೋಣ ಅನ್ನೋಷ್ಟು ಸಿಟ್ಟು ಬರ್ತಿತ್ತು. ಆಮೇಲೆ ಯೋಚನೆ ಮಾಡಿದೆ ಓಕೆ ನನಗೆ ನನ್ನ ಹೆಲ್ತ್, ನನ್ನ ಬೇಬಿ ಹೆಲ್ತ್ ಮೇನ್ ಇಂಪಾರ್ಟೆಂಟ್. ಈ ಫೋನ್ಸು ಈ ಲಾಗ್ಸ್ ಎಲ್ಲ ಆಮೇಲೆ ಇದ್ದಿದ್ದೇನೆ ಮಾಡಿಕೊಂಡ್ರೆ ಆಯಿತು. ಸದ್ಯಕ್ಕೆ ನಾನು ಆರಾಮಾಗಿರಬೇಕು. ಮತ್ತು ನನಗೆ ತುಂಬ ಕಣ್ಣು ನೋವು ಬರೋದಕ್ಕೆ ಶುರುವಾಗ್ತಿತ್ತು. ಆ ಐಬ್ರೋಸ್ ಏನಿದೆ, ಫೋನ್ ಅದು ಬೆಳಕು ನೋಡಿಬಿಟ್ರೆ ಸ್ಕ್ರೀನ್ನ ಅಷ್ಟು ಪೇಯ್ನ್, ಹಿಂಗೊಂಥರ ಹೊಡ್ಕೊಳ್ಳೋದು ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಆಗ್ತಾಯಿತ್ತು. ಬೇಡಪ್ಪ ಇಷ್ಟೆಲ್ಲ ಆದಮೇಲೆ ಇದು ಸವಾಸನೆ ಬೇಡ. ಈಗ ಯಾರ ಹತ್ರ ಆದರೂ ಒಂದು 10 ಮಿನಿಟ್ಸ್ ಜಾಸ್ತಿ ಮಾತಾಡಿದೆ ಅಂದರೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ ನನಗೆ ಫೋನಲ್ಲಿ. ಅಷ್ಟು ನನಗೆ ಫೋನ್ ಅಂದರೆ ಇರಿಟೇಷನ್, ಅದ್ರದ್ದು ವೈಬ್ರೇಷನ್ನೇ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅನಿಸುತ್ತೆ. ಥರ ವಿಚಿತ್ರ. ಎಲ್ಲರೂ ಫುಡ್ ನೋಡಿದ್ರೆ ಅದು ಒಗ್ಗರಣೆ ಸ್ಮೆಲ್ಲು ಅಂತ ಹೇಳಿದ್ರೆ ನನಗೆ ಅದು ಕೂಡ ಇತ್ತು, ಅದ್ರ ಜೊತೆಗೆ ಇದು ಕೂಡ ಇತ್ತು. ಹಾಗಾಗಿ ನಾನು ಯಾವುದೇ ಥರದ ಲಾಗ್ಗಳಾಗಿರ್ಬೋದು, ನನ್ನದೇ ವೀಡಿಯೋಸ್ ಎಷ್ಟೊಂದೆಲ್ಲ ಡ್ರೀಮ್ ಇಟ್ಕೊಂಡಿದೆ ಗೊತ್ತಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಪ್ರೆಗ್ನೆಂಟ್ ಆದರೆ ನನ್ನದು ಡೈಲಿ ರೂಟೀನ್ ಹೀಗೆ ಇರಬೇಕು, ನನ್ನ ವೀಡಿಯೋಸ್ ಹೀಗೆ ಮಾಡ್ಕೊಳ್ಬೇಕು, ಇದೇ ಥರ ಅಪ್ಲೋಡ್ ಮಾಡಬೇಕು, ಎಲ್ಲ ತುಂಬ ಕನಸಿಟ್ಕೊಂಡಿದೆ. ಬಟ್ ಯಾವುದೂ ಕೂಡ ಆಗಲಿಲ್ಲ. ಅದಕ್ಕೆ ಮೊದಲೇ ತುಂಬ ಆಸೆ ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ಹೇಳೋದು. ಆ ಒಂದು ಫಸ್ಟ್ ಟ್ರೈಮಿಸ್ಟರ್ ಏನಿತ್ತು ಅದು ನಾನು ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳೇ ಇಲ್ಲ ಹೇಳ್ಬೇಕಂದ್ರೆ. ನಾನು ಸ್ವಲ್ಪ
ಆರಾಮಾದೆ. ಫೋನಿಂದ ಸ್ವಲ್ಪ ರಿಲ್ಯಾಕ್ಸ್ ಅಂದರೆ ಫೋನ್ ನೋಡಿದ್ರೆ ಓಕೆ ಆಗುತ್ತೆ ಅಂತ ಅಂದಾಗ ಮಾತ್ರನೇ ನಾನು ಸ್ಯಾರಿ ಹಾಕ್ಕೊಂಡು ವಿಡಿಯೋ ಶೂಟ್ ಮಾಡಾಕಿದ್ನಲ್ಲ ಅದನ್ನು ನಾನು ಮಾಡಿದ್ದು. ಆದಮೇಲೂ ಕೂಡ ಮತ್ತೆ ಪುನಃ ಮನಸ್ಸು ಆಗ್ತಾನೇ ಇರಲಿಲ್ಲ. ಕೆಲವೊಂದಷ್ಟು ಡಿಸ್ಟರ್ಬೆನ್ಸ್ಗಳು, ಸ್ವಲ್ಪ ಕೂಲಾಗಿದ್ಬಿಡೋಣ ಅನ್ನೋ ಥರದಲ್ಲಿ ಇದ್ದೆ. ಆ್ಯಂಡ್ ಇವಾಗಿಂದ ನಾನು ಮತ್ತೆ ಪುನಃ ನನ್ನ ವ್ಲಾಗ್ಸ್ನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ಇಷ್ಟು ದಿನ ಕೇಳ್ತಾ ಇದ್ರಿ ಮಧ್ಯದಲ್ಲಿ ಏನಾಯಿತು, ಯಾಕೆ ವೀಡಿಯೋಸ್ ಆಗ್ತಾ ಇಲ್ಲ ಅಂತ. ನಾನು ಡೈರೆಕ್ಟಾಗಿ ಕೂಡ ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ್ಲೂ ಸ್ವಲ್ಪ ಜನ ಸಿಕ್ಕಿ ಅವರು ಕೂಡ ಕೇಳ್ತಾ ಇದ್ರು. ಆ್ಯಂಡ್ ಆ ರೀಸನ್ ಇದೇನೆ, ನನಗೆ ಫೋನ್ ಅಂದರೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ತುಂಬ ಇರಿಟೇಷನ್, ತುಂಬ ಕಿಚಿ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಆರಾಮ್ಸೆ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಹೇಗೆ ನನ್ನನ್ನು ಆ್ಯಕ್ಸೆಪ್ಟ್ ಮಾಡಿದ್ರಿ ಹಾಗೆ ಇಲ್ಲೂ ಕೂಡ ಆ್ಯಕ್ಸೆಪ್ಟ್ ಮಾಡಿ. ಆ್ಯಂಡ್ ನಾನು ನಿಮ್ಮ ಒಂದು ಬ್ಯೂಟಿಫುಲ್ ಟೈಮ್ನ ನನ್ನ ವಿಡಿಯೋ ನೋಡೋದಕ್ಕೆ ಇಟ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಸೊ ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.